ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿವೇಕ ಜಾಗೃತ ಬಳಗ, ಠಾಣೆ. ವಿವೇಕ ಜಾಗೃತ ಬಳಗ, ಆಸ್ಟ್ರೇಲಿಯಾ. ವಿವೇಕ ಜಾಗೃತ ಬಳಗ, ಬೆಂಗಳೂರು. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ, ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ
ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ಉಜ್ವಲವಾಗಿ ಬೆಳಕು ನೀಡುತ್ತಿರುವಂಥ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ಕಾರ. ಚಿಂತನ್ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಸದ್ಗುರು ಸಿಗುವುದು ಪೂರ್ವಜನ್ಮದ ಸುಕೃತದಿಂದ. ಅಂಥ ಸದ್ಗುರುವಿನ ಆರೋಗ್ಯ ಆಯುಷ್ಯಕ್ಕಾಗಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು ಹಾಗೂ ಸದ್ಗುರು ಮೆಚ್ಚುವಂತೆ ನಮ್ಮ ವರ್ತನೆ ಹೇಗಿರಬೇಕು? ಕೇವಲ ಅದೇ ಓಶು ಮಾತ್ರ ಇದಕ್ಕೆಲ್ಲ ಉತ್ತರ. ಒಳಿತಾಗಲಿ ಶುಭವಾಗಲಿ, ಜಗತ್ತಿನ ಎಲ್ಲ ಜೀವಕ್ಕೆ ಜೀವದಂತುಗಳು ಕೂಡ ನೆಲೆಯುವಂತಾಗಲಿ, ಯಾರೂ ಕೂಡ ಕಷ್ಟದಿಂದ ಕಂಗೆಡದಿರಲಿ, ಕಣ್ಣೀರಿನ ಧಾರೆಯೊಂದಿಗೆ ನೀವು ಬೇಡಬೇಕು. ಬೇಡುತ್ತಲೇ ಬಾಡಬೇಕು, ಬಾಡುತ್ತಲೇ ಕಣ್ಣೀರು ಹರಿಸಿ ಪುನಃ ಪುನಃ ಮಧ್ಯೆ ಮಧ್ಯೆ ಅಮ್ಮ ಅರ್ಥ ಆಯ್ತಾ ಅಂತ ಮಗು ಹೇಳುವಂತೆ, ಭಗವಂತ ಅರ್ಥವಾಯಿತೆ, ಭಗವಂತ ತಿಳಿದೆಯೇ, ಭಗವಂತ ಉತ್ತರ ಕೊಡ್ತೀಯಾ, ಈ ರೀತಿ ಮರುಮಾತಿಗಾಗಿ ನೀವು ಮರು ಸ್ಪಂದನಕ್ಕಾಗಿ ಬೇಡಬೇಕು. ಖಂಡಿತವಾಗಿಯೂ ಏಕಾಗ್ರತೆಯಿಂದ ಈ ರೀತಿ ನೀವು 10 ನಿಮಿಷ ದಿನಾಲು ಕಳೆದರೆ 10 ದಿನದಲ್ಲಿ ಭಗವಂತ ಆಶ್ವಾಸನೆ ಕೊಡುತ್ತಾನೆ. ಹೊಸ ಸ್ಫೂರ್ತಿಯೊಂದಿಗೆ ನಿಮ್ಮನ್ನು ಚೈತನ್ಯಶೀಲರನ್ನಾಗಿ ಮಾಡುತ್ತಾನೆ. ನಿಮ್ಮ ಪರಿವರ್ತನೆ ಅದ್ಭುತವಾಗಿ ಆಗುತ್ತದೆ. ಸತ್ಯ. ಡಾಕ್ಟರ್ ಜಿ, ಈಗ ಗುರುವಿಗಾಗಿ ವಿಶೇಷವಾದ ದಿನ ಈ ಗುರು ಪೂರ್ಣಿಮೆ ಡಾಕ್ಟರ್ ಜಿ. ಅಂತಿನ ಆ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಾವು ಗುರುವಿಗಾಗಿ ಏನಾದರೂ ಮಾಡ್ಬೋದು ಡಾಕ್ಟರ್ ಜಿ? ಗುರುವಿಗಾಗಿ ಗುರುವಿನ ಮಾತಿನಂತೆ ನಡೆಯುತ್ತೇನೆ ಅಂತ ಪ್ರಜ್ಞೆ ತೋಡುದು. 100% ತನ್ಮಯತೆಯಿಂದ, ವಿಧೇಯತೆಯಿಂದ, ವಿಶೇಷ ಒಲವಿನಿಂದ ಗುರುವಿಗೆ ಒಂದೇನಿತು ಅಪಚಾರವಾಗದಂತೆ, ನೋವಾಗದಂತೆ ನನ್ನ ಮಾತುಕತೆ ರೀತಿ ನೀತಿಯಲ್ಲಿ ಖಂಡಿತವಾಗಿಯೂ ವರ್ತಿಸುತ್ತೇನೆ, ಪರಿವರ್ತನೆ ಮಾಡುತ್ತೇನೆ. ಖಂಡಿತವಾಗಿಯೂ ದೇವರೇ ಅದ್ಭುತ ಶಕ್ತಿಯನ್ನು ಅಕ್ಷಯವಾಗಿ ಅನಂತವಾಗಿ ಕೊಡೋ ಅಂತ ಬೇಡು. ಗುರು ಸದಾ ಮುನ್ನಡೆಸಲು ಯಾವ ರೀತಿಯಾಗಿ ಹೇಳಿದ್ನಲ್ಲ, ಗುರುವಿಗೆ ನೀವು 100% ವಿಧೇಯರಾದರೆ ಪ್ರತಿ ರಾತ್ರಿ ಗುರು ಬರುತ್ತಾನೆ, ನಿಮ್ಮನ್ನು ನೋಡುತ್ತಾನೆ. ನಿಮ್ಮ ಏಕಾಗ್ರತೆಯನ್ನು ನೋಡಿ ಶಾಂತಚಿತ್ತರಾಗಿರುವಾಗ ಮಗು ಮುದ್ದು ಅಂತ ಮಾತನಾಡುತ್ತಾನೆ. ನನ್ನ ಮಗು ನನ್ನ ಮುದ್ದು ಅನ್ನುತ್ತಾನೆ, ಮೇಲೇರಿಸುತ್ತಾನೆ, ನಿಮ್ಮ ಸೂಕ್ತವಾದ ಬಯಕೆಯನ್ನು ಈಡೇರಿಸುತ್ತಾನೆ. ಇನ್ನಂತೆ ಬೇಕು. ಇಮಿಡಿಯೇಟ್ ಕನೆಕ್ಟ್. ನೀವು ನೋಡಿಲ್ವಾ ಕನಸಿನಲ್ಲಿ ನನ್ನನ್ನು? ಹೌದು ಡಾಕ್ಟರ್ ಜಿ. ಅದ್ಭುತವಾಗಿ ಎಲ್ಲ ಥ್ರೂಔಟ್ ವರ್ಲ್ಡ್ ಹೋಗ್ತೇನೆ. ನಾ ರಾತ್ರಿ 12 ಗಂಟೆ 4 ಗಂಟೆವರೆಗೆ ತಿರುಗ್ತಾ ಇರ್ತೇನೆ, ಗೊತ್ತುಂಟಾ? ಥ್ರೂಔಟ್ ವರ್ಲ್ಡ್. ನಮ್ಮಲ್ಲಿ ಶಿಬಿರ ಇರುವಾಗ ಬೇರೆ ಎಲ್ಲೂ ಇಲ್ಲ, ಇಲ್ಲೇ. ಅದೇ ನನಗೆ ನೀವು ಶಿಬಿರಕ್ಕೆ ಬಂದಾಗ ನನಗೆ ಲಾಸ್. ಗುರುಜಿ ಎತ್ಕೊಂಡು ಹೋಗ್ತಾರೆ, ಯಾರಿಗೆ ಹೇಳಬೇಡಿ, ಚೆನ್ನಾಗಿರುತ್ತೆ. ಅವರು ಎಷ್ಟು ಚೆನ್ನಾಗಿ ಹೊತ್ಕೊತಾರೆ. ಇದು ಆಸ್ಟ್ರೇಲಿಯಾ, ಇದು ಬ್ರೆಜಿಲ್, ಇದು ಆಫ್ರಿಕಾ, ಇದು ಅಮೇರಿಕಾ, ಇದು ಕೈರೋ, ಇದು ಜಪಾನ್ ಎಲ್ಲ ತೋರಿಸ್ತಾರೆ. ಚೆನ್ನಾಗಿ ಹೆಚ್ಚು ಕತೆ, ಏನು ಕತೆ, ಎಷ್ಟು ಫ್ರೀ ಆಫ್ ಕಾಸ್ಟ್ ಥ್ರೂಔಟ್ ವರ್ಲ್ಡ್ ಕರ್ಕೊಂಡು ಹೋಗ್ತಾರೆ. ಅದು ಸ್ವಾಮಿ ವಿವೇಕಾನಂದರು ಕರ್ಕೊಂಡು ಹೋಗೋದು. ನೀವು ಹೇಳುವಾಗಲೇ ನಮಗೆ ರೋಮಾಂಚನ ಆಗುತ್ತೆ ಡಾಕ್ಟರ್ ಜಿ ಕೇಳಲಿಕ್ಕೆ. ನಾನು ಅಳುದು ಯಾಕಂದ್ರೆ ನಂಗೆ ಅರ್ಹತೆ ಉಂಟೆ, ಎತ್ಕೋತೀರಲ್ಲ ಅಂತ. ಮಗು ಎತ್ಕೋತೇನಲ್ಲ, ಅರ್ಹತೆ ಇಲ್ಲದೆ ಎತ್ಕೋತೇನ ಅಂತಾರೆ. ಆದರೂ ಕೊಡೋ ಅಂತ ಎಷ್ಟು ಜನರಿಗೆ ಭಾಗ್ಯ ಇದೆ. ಎಲ್ಲರೂ ಎತ್ಕೊಳ್ಳಿ ನನ್ನ ಆಸೆ. ನನಗೊಲ್ಲಿದೆ ಗುರುಜಿ, ನಿಮಗೊಲ್ಲಿ ನನ್ನನ್ನಾಗೆ ನಿಮ್ಮನ್ನು ಇಡ್ತಾರೆ, ಪ್ರಶಾಂತನ ಎತ್ಕೊಳ್ಳಿ ತೋರಿಸ್ತಾರೆ. ಹೇಗೆ ಮಲ್ಕೊಂಡಿದ್ದಾರೆ ನೋಡಿ, 7, 8 ಆರಾಮಾಗಿ. ನೀವೊಂದಿನ ಹಾಗೆ ಮಲ್ಕೊಂಡಿದ್ದು ಉಂಟಾ ಅಂತಾರೆ. ಎಲ್ಲರೂ ಮನೆಗೆ ನಾನು ಹೋಗ್ತೇನೆ, ರಾತ್ರಿ ಹೋಗ್ತೇನೆ, ಗೊತ್ತಾ? ಇದು ಗುರ್ತು ಯಾರಿಗೆ ಹೇಳ್ಬೇಡಿ. ನಿಮ್ಮ ಆ ಕಾರ್ಯವನ್ನೆಲ್ಲ ಕೇಳುವಂತ ನಾನು ಧೈರ್ಯ ಮಾಡುವುದಿಲ್ಲ ಡಾಕ್ಟರ್. ಅವರ ಒಂದು ಆ ಸಂದರ್ಭದಲ್ಲಿ ನನ್ನ ಕಾರ್ಯ ಇಲ್ಲ, ಅವರ ಮಹಿಮೆ. ಇದೆಲ್ಲದೂ ಅವರ ಮಹಿಮೆ, ನಂದೇನೂ ಇಲ್ಲವೇ ಇಲ್ಲ. ನಾ ಪ್ಯಾಸಿವ್ ಆಗಿರೋದು, ಆಕ್ಟಿವ್ ಆಗಿರೋದು. ಅಂದ್ರೆ ಡಾಕ್ಟರ್ ಜಿ, ಆ ಸಂದರ್ಭಗಳಲ್ಲಿ ಹಲವರಿಗೆ ಪ್ರೇರಣೆ ಕೊಟ್ಟು ಮತ್ತೆ ಅವರಿಗೆ ಒಂದು ದಾರಿದೀಪ ಆಗ್ಲಿಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ. ಖಂಡಿತ ಸಾಧ್ಯ. ಅವರಲ್ಲಿ ಸತ್ಕರ್ಮ ಇದೆ ಅಂತ ಗುರುಜಿ ಬಂದು ಹತ್ತಿರದಿಂದ ನೋಡುವಾಗ ಎಷ್ಟೋ ಮೈನಸ್ ಇರ್ತಾರೆ. ಸದ್ದಿಲ್ಲದೆ ಸುದ್ದಿ ಮಾಡದೆ ಮೈನಸ್ ಗ್ರಹಿಸುತ್ತಾರೆ, ಗೊತ್ತಾ? ನಾವು ಬೇಡದೇನೆ ಕೆಲಸವಾಗಿ ಆಟೋಮೆಟಿಕ್ ಕೆಲಸ ಆಗತ್ತೆ. ಫಸ್ಟ್ ನಾವು ಮೇಲೆ ಏರಬೇಕು.
ಮೌನವಾಗಿ ಕ್ರಾಂತಿ ಮಾಡಬೇಕು. ನೀವು ಮೆಚ್ಚುವಂತೆ ರೀತಿ ನೀತಿ ಆಚಾರ ವಿಚಾರ ಅಂದ ಚಂದವನ್ನು ಮುಗಿಸಿಕೊಳ್ಳುತ್ತೇನೆ. ನಿಮ್ಮ ಆದರ್ಶ ಭಕ್ತನಾಗುತ್ತೇವೆ, ದಾಸನಾಗುತ್ತೇವೆ, ಇಷ್ಟ ಸೇವಕನಾಗುತ್ತೇನೆ. ಈ ಭಾವ ತಗೋಬೇಕು. 0 ಭಾವದ ನಾವು ವಿವರಣೆ. ದಾಸ, ಕಂದ, ಅರ್ಥ, ಭಕ್ತ, ಶ್ರೇಷ್ಠ, ಸಾಧಕ ಇದನ್ನೆಲ್ಲ ಹೇಳಿ 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 ಆಯ್ತು ಮಗು ಆಯ್ತು ಆಯ್ತು ಮಗು, ನನ್ನ ಮಗು ಗೊತ್ತಾಯ್ತು ಮಗು, ಸುಮ್ಮನಿರು. ಪರಮಾದ್ಭುತ ಮರ. ಇದನ್ನು ನೀವು ಅನುಭವಿಸೋದು ಬೇಡ. ನೀವು ಅವ್ರ ಶಬ್ದ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಮೊಮೆಂಟ್ ಡೆತ್ ತಾಯಿ ಕೇಳ್ತಾಳೆ, ಎಷ್ಟು ಸಾರಿ ನನ್ನ ಮಾತು ಕೇಳಿದ್ದಿ ಅಂತ ಹೇಳ್ತೇವೆ. ಜೀವನ ನೋಡಿ ಎಷ್ಟು ನಶ್ವರ, ಎಷ್ಟು ನಿಜವಾಗಿ ಪವಿತ್ರ, ಎಷ್ಟು ಅಪವಿತ್ರ. ಏನು ಆಗಲಿಲ್ಲ. ಜನರದ್ದು ಕೋಟಿಗಟ್ಟಲೆ ವರ್ಡ್ಸ್ ಕೇಳಿದ್ದೇವೆ, ಏನು ಪ್ರಯೋಜನ? ಪೈಸೆ ಕೋಟಿಗಟ್ಟಲೆ ಇದೆ, ಒಂದು ನೋಟು ಇಲ್ಲ, ಏನು ಪ್ರಯೋಜನ? ಆ ರೀತಿ ವ್ಯವಸ್ಥೆ ಆಗುತ್ತದೆ. ಹರೀಶ್ ಭಾಯ್ ದುಬೈಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಪೂಜ್ಯ ಗುರುವಿನ ನಿರಂತರ ಮಾರ್ಗದರ್ಶನ ಕನಸಿನಲ್ಲಿ ಪಡೆಯುವ ಬಗೆ ಹೇಗೆ? ವಿದೇಶಿ ಭಕ್ತರು ಡಾಕ್ಟರ್ ಜಿ ಅವರು ವಿದೇಶದಲ್ಲಿ ಇರ್ತಾರಲ್ಲ, ಆ ರೀತಿ ಇರುವಾಗ ಅವರು ನೀವು ಬೇಡಬೇಕು. ರಾತ್ರಿ ಮಲಗುವ ಮುಂಚೆ ನನಗೇನು ಆಸೆ ಇಲ್ಲ, ನನ್ನ ಗುರು ಪ್ರತಿ ರಾತ್ರಿ ನನ್ನೊಂದಿಗೆ ಬಂದು ಕ್ಷಣ ಮಾತ್ರವಾದರೂ ದರ್ಶನ ಕೊಡ್ತಾರೆ. ಆಮೇಲೆ ಕ್ರಮೇಣ ಒಂದೆರಡು ಮಾತನ್ನಾದರೂ ಹೇಳಿ, ಒಂದೆರಡು ಹೌ ಆರ್ ಯು ಕೇಳ್ತಾರೆ, ವೆಲ್ಲ ಕೇಳ್ತಾರೆ. ಆಮೇಲೆ ಕ್ರಮೇಣ 10 ಶಬ್ದವನ್ನಾದರೂ ಹೇಳಿ, ಆಮೇಲೆ 1 ವರ್ಷದ ನಂತರ ಸದಾಕಾಲ 5 ನಿಮಿಷವಾದರೂ ಮಾತಾಡಿ, ಆಮೇಲೆ 10 ನಿಮಿಷವಾದರೂ ನನ್ನನ್ನು ದಾರಿ ತೋರಿಸಿ, ಆಮೇಲೆ 15 ನಿಮಿಷವಾದರೂ ನನ್ನ ಜೊತೆಗಿದ್ದು, ಆಮೇಲೆ ನನ್ನ ವ್ಯಕ್ತಿತ್ವಕ್ಕೆ ಹೊಸ ನೀಲಿ ನಕಾಶೆಯನ್ನು ಕೊಟ್ಟು ಮನುಷ್ಯನಾಗಿ ಮಾಡುವಂತೆ ಡಿವೈನ್ ಮ್ಯಾಜಿಕ್ ಮಾಡಿ ಬಿಡಬೇಕು. ಬೇರೆ ಯಾವ ಶಾರ್ಟ್ಕಟ್ ಇಲ್ಲ. ಭಗವಂತನ ಮುಂದೆ ದೇವರಿಗಾಗಿ ಗುರುವಿಗಾಗಿ ಕಣ್ಣೀರು ಹೊರಿಸಿಬೇಡಿ. ಅದು ಮಲಗುವ ಮುಂಚೆ ರಾತ್ರಿ ನನ್ನ ದೇಹ ಮನಸ್ಸನ್ನು ನಿಮಗೆ ಸಮರ್ಪಿಸುತ್ತೇನೆ, ನೀವು ಬಂದು ಕೈಯಾಡಿಸಿ ಅದ್ಭುತ ಮಾಡಿ ತೋರಿಸಿ, ದೇವರ ಆಣೆಗೂ ನಾನು ಅಹಂಕಾರದಿಂದ ಬೇಗುವುದಿಲ್ಲ, ಸದಾಕಾಲ ಬಾಗುತ್ತೇನೆ, ಇದು ಸತ್ಯ ಅಂಥೇಳಿ ನಾಮಸ್ಮರಣೆಯೊಂದಿಗೆ ನಿದ್ರೆಗೆ ಹೋಗಿ, ರಾಮಕೃಷ್ಣದೊಂದಿಗೆ ನಿದ್ರೆಗೆ ಹೋಗಿ ಅದ್ಭುತವಾಗಿ ಪರಿಣಾಮ ದಿನೇ ದಿನೇ ಆಗುತ್ತದೆ. ಗುರುವಿನ ಒಂದು ವಿಶೇಷವಾದ ಅನುಗ್ರಹ ಖಂಡಿತವಾಗಿಯೂ ಅವನನ್ನು ಮೇಲೆ ಏರಿಸುತ್ತದೆ. ಏರಿಸಲೇಬೇಕು, ಸತ್ಯ ಕೂಡ. ಎಲ್ಲೇ ಎಷ್ಟೇ ದೂರದಲ್ಲಿ, ವಿದೇಶದಲ್ಲಿ ದೂರ ಮುಖ್ಯವಲ್ಲ ಮರ್ರೆ, ಮನಸ್ಸು ಹತ್ತಿರ ಆಗುತ್ತಲ್ಲ. ದೇಹ ಮುಖ್ಯವಲ್ಲ, ಮನಸ್ಸು ಹತ್ತಿರ. ಮನೋವೇಗಕ್ಕೆ ಜಾಗವೇ ಇಲ್ಲ, ಅವಕಾಶವೇ ಇಲ್ಲ. ಒಳಗಡೆಯೇ ಭಗವಂತನ ಕೆಲಸ ನಡೀತದೆ. ಅವರು ಒಳಗಡೆ ತಗೊಂಡು ಬಂದು ಭಗವಂತ ಒಳಗಡೆಯಿಂದ ಮಾತಾಡಿಸ್ತಾನೆ. ಅವರಂದ್ರೆ ನಾವು ದೂರದಲ್ಲಿ ಇದ್ದೇವೆ, ನಮಗೆ ಏನೂ ಇಲ್ಲ, ಯಾವ ತರತಮ್ಮ ಭಾವವೂ ಇಲ್ಲ. ಅಲ್ಲಿ ಆಪ್ತತೆ ಆತ್ಮೀಯತೆಗೆ ದೂರ ಲೆಕ್ಕವೇ ಇಲ್ಲ, ತುಂಬ ಹತ್ತಿರ ಆಗ್ತದೆ ಡಾಕ್ಟರ್. ಖಂಡಿತ. ಯೋಚನೆ ಮಾಡಿ, ಡೆಲ್ಲಿಲಿ ಆಕಾಶವಾಣಿ ಗಂಟೆ 8 ಅಂತ ಹೇಳಿದ್ರೆ ನಮ್ಮ ಗಂಟೆ 8ಕ್ಕೆ ಇಡುವುದಿಲ್ಲ. ಅದು ದೂರ ಇತ್ತಲ್ಲಿ 10,000 ಕಿಲೋಮೀಟರ್ ಲೆಕ್ಕಕ್ಕುಂಟ, ಕ್ಷಣ ಮಾತ್ರ. ಅಲ್ಲಿ ಲೆಕ್ಕಕ್ಕೆ ಇಲ್ಲ ಅದು. ಯೋಚನೆ ಮಾಡಿ ಆ ಥರ. ವಿಶೇಷವಾದ ಥ್ಯಾಂಕ್ಸ್ ಡಾಕ್ಟರ್ ಅಜಯ್. ವಿದ್ಯಾ ಪುನೀತ್ ಆಸ್ಟ್ರೇಲಿಯಾದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಗುಜರಾತ್ನಲ್ಲಿ ವಿಮಾನ ಅಪಘಾತದಂಥ ದುರ್ಘಟನೆ ಯಾಕೆ ಈ ರೀತಿ ಆಯಿತು, ಮತ್ತು ಈ ರೀತಿ ಆಗದಿರಲು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ ಅಜಯ್. ಓಶು ಅಂತ ನಾವು ಒಳಿತಾಗಲಿ ಶುಭವಾಗಲಿ ಬೇಡೋದು. ಜಗತ್ತಿನ ಎಲ್ಲೆಡೆ ಕೂಡ ಸುಖ, ಸುಂದರ, ಸಬಲತ್ತು, ಸಾಮರಸ್ಯ ಹೆಚ್ಚಲಿಕ್ಕಾಗಿ. ಅದು ಯಥಾರ್ಥವಾಗಿ ಪೈಲಟಿನ ದೋಷ ಅಂತ ಗುರುಜಿ ಆ ದಿನವೇ ಹೇಳಿದರು, ಮರುಕ್ಷಣವೇ ಹೇಳಿದರು, ಪೈಲಟಿನ ದೋಷ ಅಂತ. ಯಾಂತ್ರಿಕ ದೋಷ. ಯೋಚನೆ ಮಾಡಿ, ಅಲ್ಲಿ ಎಲ್ಲರಿಗೂ ಮುಕ್ತಿ ಕೊಟ್ಟಿದ್ದೇನೆ ಎಂದಿದ್ದಾರೆ. ಯಾವ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಸತ್ತೋಗಿದ್ದಾರೋ, ಒಳಗಡೆ 240 ಮಂದಿ ಸಾಯಿದ್ದಾರೋ, ಎಲ್ಲರಿಗೂ ಮುಕ್ತಿ. ಅವರು ಒಬ್ಬರಿಗಂತೂ 1800 ಜನ್ಮ ಇತ್ತು ಕರ್ಮ, ಅವರಿಗೂ ಕೂಡ ಮುಕ್ತಿ. ಯೋಚನೆ ಮಾಡಿ, ಭಗವಂತ ಎಷ್ಟು ಕರುಣಾಳು. ಅವರಿಗೆ ಪುನರ್ಜನ್ಮ ಇಲ್ಲ. ಅವರ ಇಷ್ಟ ದೇವರ ಜೊತೆ ಐಕ್ಯವಾಗುವ ಸೌಭಾಗ್ಯವನ್ನು ಶ್ರೀ ಗುರುಜಿ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಯಾಕೆ ಆಗುತ್ತದೆ? ಅಲ್ಲಿ ಪೈಲಟಿನ ದೋಷದಿಂದ ಆಗುತ್ತದೆ. ಅವನಿಗೂ ಕೂಡ ಮುಕ್ತಿ. ತಪ್ಪು ಮಾಡಿದರೂ ಕೂಡ ಅವನಿಗೆ ಮುಕ್ತಿ ಕೊಟ್ಟಿದ್ದಾರೆ. ಅವನ ಕ್ಷಣಾರ್ಧದ ಅವಿವೇಕದಿಂದ ಅದು 1 ಗಂಟೆ ನಿಂತಾಗ ನೋಡಬೇಕಿತ್ತು. ಅವನು ನೋಡಿದಂತೆ ಭಾವಿಸಿದ್ದಾನೆ, ನೋಡಿದಂತೆ ಮಾಡಿದ್ದಾನೆ. ಯಂತ್ರಕ್ಕೆ ಯಥಾರ್ಥವಾಗಿ ವಿವೇಕ ಇಲ್ಲ, ಚತುರತೆ ಇಲ್ಲ. ಅದು ಯಥಾರ್ಥವಾಗಿ ದುರ್ಬಲವಾಗಿತ್ತು. ಹೊರಟ 50 ಸೆಕೆಂಡ್ನಲ್ಲಿ ಇಂಜಿನ್ ಫೇಲ್ ಆಗಬೇಕು ಅಂದರೆ ಯಾರ ದೋಷವೇ ಆಗಲಿ, ಭಗವಂತನ ಅಪಾರ ಕರುಣೆಯಿಂದ ಎಲ್ಲರಿಗೂ ಮುಕ್ತಿಯ ಬಪ್ಪರ್ ಕೃಪೆ ಸಿಗಿದೆ. ಕೇವಲ ಒಳಿತಾಗಲಿ ಶುಭವಾಗಲಿ ಓಶು ನಾಮಸ್ಮರಣೆ ಅವ್ಯಾಹತವಾಗಿ ನಾವು ವರ್ಷಗಟ್ಟಲೆ ಜನ್ಮಗಟ್ಟಲೆ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ. ಯಾಕೆ ಅಂತ ಕೇಳುವ ಬದಲಿಗೆ ಆದಷ್ಟು ಬೇಗ ಎಲ್ಲರಿಗೂ ಮುಕ್ತಿ ಸಿಗುವಂತಾಗಲಿ ಅಂತ ಸಂತೋಷದಿಂದ ನಿಟ್ಟೂಸರನ್ನು ಬಿಡುವ ಜಾಣರು ನಾವಾಗೋಣ.
ರಾಘವೇಂದ್ರ ಕಲಬುರಗಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರಂತಹ ಮೇರು ಸಾಧನೆಯ ವ್ಯಕ್ತಿತ್ವವನ್ನು ವಿವೇಕಾನಂದರು ಅರ್ಥ ಮಾಡಿಕೊಂಡಿದ್ದಾದರೂ ಹೇಗೆ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. 5 ವರ್ಷದ ಸಂಪರ್ಕದಿಂದ ಎಷ್ಟು ಆಪ್ತತೆ ಇತ್ತು ಗುರು ಮಹಾರಾಜರಿಗೆ. ತೀರಾ ಲೌಕಿಕವಾಗಿ ವಕೀಲಾಗಿ ಬಂದವರು. ನನ್ನ ಸಿಗರೇಟ್ ನಿಲ್ಲು ದೇವರು ಸತ್ಯ ಅಂತ ಒಬ್ಬ ಹೇಳಬೇಕಾದ್ರೆ ಯೋಚನೆ ಮಾಡಿ, ಚೈನ್ ಸ್ಮೋಕರ್ ಆಗಿದ್ರು ಅವರು. ಯಾವಾಗ ಗುರು ಮಹಾರಾಜರು ತಮ್ಮ ಪಾದದಿಂದ ಅವರ ಎದೆಯನ್ನು ಮುಟ್ಟಿದ್ರೋ ಇಡೀ ಜಗತ್ತೇ ತಿರುಗಿಬಿಡ್ತು. ನನಗೆ ಅಮ್ಮ ಇದ್ದಾಳೆ, ಮನೆ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ, ನನ್ನನ್ನು ಸಾಯಿಸಬೇಡಿ ಅಂತ ಅವ್ರು ಹೇಳಬೇಕಾದ್ರೆ ರೋಮಾಂಚಕ ಅನುಭವ. ಒಬ್ಬ ಸೈಂಟಿಫಿಕ್ ಮೈಂಡ್ ಇದ್ದವರನ್ನು ಆ ಥರ ಬದಲಿಸಬೇಕಾದ್ರೆ ಕೇವಲ ಸ್ಪರ್ಶ ಮಾತ್ರದಿಂದ ಎಂಥ ಮೇರು ವ್ಯಕ್ತಿತ್ವ ಇರ್ಬೋದು ಗುರು ಮಹಾರಾಜರಿಗೆ. ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ ಶರಣ್ಯೇ ಪ್ರಭು ಕೃಪಾ ಹಿ ಕೇವಲಂ ಕೃಪಾ ಹಿ ಕೇವಲಂ ಕೃಪಾ ಹಿ ಕೇವಲಂ ಶರಣ್ಯೇ. ಅವರು ಆ ಥರ ಸತ್ಯವನ್ನು ಬಚ್ಚಿಡದೆ ಹೇಳಿದಾಗಲೇ ಗುರು ಮಹಾರಾಜರು ಕರಗಿಬಿಟ್ರು. ಇವನಲ್ಲಿ ಎಬಿಲಿಟಿ ನೊಬಿಲಿಟಿ ಇದೆ, ಖಂಡಿತ ಈ ಶಿಲೆ ಅದ್ಭುತವಾದ ಮೂರ್ತಿಯನ್ನು ನಾನು ಕೆತ್ತುತ್ತೇನೆ ಎಂದು ಮಾಡಿದರು. ಇವರಿಗೆ ಬೇಕಾಗಿತ್ತು, ಅವರಿಗೆ ಅರ್ಜೆಂಟ್ ಇತ್ತು, ಇಬ್ಬರು ಸೇರಿದರು, ಅದ್ಭುತ ಪರಿಣಾಮ ಆಯಿತು. ಅಂದರೆ ಸಮರ್ಥ ಗುರುವಿಗೆ ಸಮರ್ಥ ಶಿಷ್ಯ ಇಬ್ಬರಿಗೂ ಅದು ಯೋಗ ಅದು ಕರ್ಮ ಸಂಯೋಗವಾದ ಒಂದು ಯೋಗ. ಹೊರ ಜಗತ್ತಿಗೆಲ್ಲ ಆಕಸ್ಮಿಕ, ಆದ್ರೆ ಮೊದಲೇ ಭಗವಂತನಿಂದ ಫಿಕ್ಸೆಡ್, ಅದು ಪ್ರೀ ಪ್ಲ್ಯಾನ್ಡ್. ಹಂಗೆ ಎಣಿಸ್ಕೊಂಡ್ರೆ ಎಲ್ಲದೂ ಸುಲಭ. ಶರಣಾಗತೋಹಂ 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 ಶರಣ್ಯೇ ಪ್ರಭು ರಾಮಕೃಷ್ಣ ಶರಣಂ. ರಾಮಕೃಷ್ಣ ಪರಮಹಂಸರ ಸಾಧನೆ ಆಗಲಿ, ಅವರ ವ್ಯಕ್ತಿತ್ವ ಆಗಲಿ, ಅವರ ಭಾವನೆಗಳನ್ನಾಗಲಿ ಡಾಕ್ಟರ್ ಜಿ ಗುರುಜಿ ಸ್ವಾಮಿ ವಿವೇಕಾನಂದರು ಅದನ್ನು ಗ್ರಹಿಸಿದಷ್ಟು ಅರ್ಥ ಮಾಡಿಕೊಂಡ್ರಷ್ಟು ಬೇರೆ ಯಾರ ಮೇಲೆ ಅದನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ. ಹಾಟ್ಲೈನ್ ಕನೆಕ್ಷನ್ ಅಂತಾರೆ ನೋಡಿ. ಹೌದು, ಗುರು ಮಹಾರಾಜರಿಗೆ ಇವರಿಗೂ ಹಾಟ್ಲೈನ್ ಕನೆಕ್ಷನ್. ಹೌದು, ಜನ್ಮ ಜನ್ಮಾಂತರದ್ದು ಇರ್ಬೋದು, ಯಾರಿಗೆ ಗೊತ್ತು. ಯಾಕೆಂದರೆ ಆಗುದಿಲ್ಲ. ಹೌದೌದು ಡಾಕ್ಟರ್ ಜಿ. ಯಾಕೆಂದರೆ ಈ ಗುರು ಮಹಾರಾಜರ ಮಹಾಸಮಾಧಿ ಆದ ನಂತರವೂ ವಿವೇಕಾನಂದರು ಈ ಸಂಘ ಸ್ಥಾಪನೆ ಮಾಡಬೇಕು, ರಾಮಕೃಷ್ಣ ಸಂಘ ಸ್ಥಾಪನೆ ಮಾಡಬೇಕು, ಈ ಥರ ಸೇವೆ ಮಾಡಬೇಕು ಅಂತೇಳಿ ಹೇಳುವಾಗ ಶಿಷ್ಯಂದರು ಅದನ್ನು ಅಪೋಸ್ ಮಾಡ್ತಾರಲ್ಲ ಡಾಕ್ಟರ್ ಜಿ. ಅಂದರೆ ಏನು ರಾಮಕೃಷ್ಣರು ಅಂತೇಳಿ ವಿವೇಕಾನಂದರಿಗೆ ಚೆನ್ನಾಗೇ ಅರ್ಥ ಆಗಿತ್ತ ಅಂತ ಆಗಿದೆ ಅವರಿಗೆ. ಅಲ್ಲ, ಅವರ ಹೃದಯಾಂತರಾಳದಿಂದ ಎಷ್ಟು ಮಾಗಿದೆ, ಎಷ್ಟು ಬಾಗಿದೆ ಅಂತ ಸ್ಪಷ್ಟ ಗೊತ್ತಾಗಿದೆ. ಉಳಿದವರಿಗೆ ಅದು ಗೊತ್ತಾಗಲಿಲ್ಲ. ಇವರಿಗೆ ಸ್ಪಷ್ಟ ಅಂತ್ಯ ಏನಾಗತ್ತೆ ಅಂತ ಸಹ ಗೊತ್ತಿತ್ತು, ಇವರಿಗೆ ಆರಂಭವೇ ಗೊತ್ತಿರಲಿಲ್ಲ. ಯೋಚನೆ ಮಾಡಿ, ವ್ಯತ್ಯಾಸ ಅಷ್ಟೇ. ಒಬ್ಬರ ಆರಂಭದಲ್ಲಿ ನಡುಕ್ತಾ ಇದ್ದರು, ಒಬ್ಬರ ಅಂತ್ಯದಲ್ಲಿ ರೂಪಲಾವಣ್ಯ ಕಂಡು ಕುಣಿತಾ ಇದ್ದರು, ಆ ಸ್ಥಿತಿ. ಆದರೂ ಕೂಡ ಅವರನ್ನೆಲ್ಲ ಸೈರಿಸಿಕೊಂಡು ಸಮಾಧಾನದಿಂದ ಮುಂದೋದ್ರು ನೋಡಿ. ಭಗವಂತನ ಕೃಪೆ ಇದೆ. ನಮೋ ಶ್ರೀ ಗುರವೇ ನಮೋ ಶ್ರೀ ಗುರವೇ ನಮೋ ಶ್ರೀ ಗುರವೇ ನಮೋ ನಮೋ ಪ್ರಭು ರಾಮಕೃಷ್ಣ ಶರಣಂ ರಾಮಕೃಷ್ಣ ಶರಣಂ. ಏನವಲ್ಲ, ಅವರ ತಪಶಕ್ತಿ ಆ ರೀತಿ ಕೆಲಸ ಮಾಡಿದೆ. ಮುಂದಿನ 5,000 ವರ್ಷಕ್ಕೆ ಇರುತ್ತೆ ಅಂತಾರೆ ನೋಡಿ. ಯೋಚನೆ ಮಾಡಿ, ಎಂಥ ಅದ್ಭುತವಾದ ಶಕ್ತಿ ಇರ್ಬೋದು ಅದು. ಸಾಧ್ಯವಿಲ್ಲ. ಜಗತ್ತಿನಲ್ಲಿ ದೇವರಿಲ್ಲ, ದೇಹ ಮಾತ್ರ. ಅಂದ ಚಂದ ದೇಹದೊಳಗೆ ಮಾತ್ರ ಎಂಬ ಇಂಗ್ಲಿಶಿನ ವ್ಯಾಮೋಹದಿಂದ ತತ್ತರಿಸುತ್ತಿರುವ ಜಗತ್ತಿಗೆ ನನ್ನ ಗುರುವರು ಬಂದರು. ಒಳಗಡೆ ದೇವರಿದ್ದಾನೆ. ದೇಹಕ್ಕಿಂತ ಕೋಟಿ ಪಾಲು ಅಂದದ ದೇವರು ಒಳಗಡೆ ಇದ್ದಾನೆ. ಸುಪ್ತವಾಗಿ ವ್ಯಕ್ತವಾಗದೆ ಗುಪ್ತವಾಗಿದ್ದಾನೆ. ಕಣ್ಣೀರನ್ನು ಹೊಳೆಹರಿಸಿದಾಗ ಮಗು ಮುದ್ದು ಓಡಿ ಬರುತ್ತಾನೆ, ಸಂತೈಸುತ್ತಾನೆ, ಸಮಾಧಾನ ಪಡುತ್ತಾನೆ. ಅಂತ ಭಗವಂತನನ್ನು ಚುರುಕಾವು ಕಾಣು ಈ ಕ್ಷಣ, ಕೇಳು ಈ ಕ್ಷಣ, ಮರುಕ್ಷಣ ಸಾವು ಎಂದರು. ಅಂತ ಗುರುಜಿ 5,000 ವರ್ಷಕ್ಕೆ ಈ ಭೂಮಿಯಲ್ಲಿ ಡಿಕ್ಲರೇಷನ್ ಕೊಟ್ಟಾಗಿದೆ.
ಡಿವೈನ್ ಪಾರ್ಕ್ ಅವರ ಕೇಂದ್ರ ಸ್ಥಾನ. ಎಂಥ ಭಾಗ್ಯವಂತರು ನೀವು. ಅದರಲ್ಲಿ ನಾವೊಂದು ಬಿಂದುವಿನಂತೆ ಕೆಲಸ ಮಾಡ್ತೇವಲ್ಲ, ನಾವೆಷ್ಟು ಭಾಗ್ಯವಂತ. ನಿಜವಾಗ್ಲೂ ನಾನು ಹೇಳೋದು ಡಿವೈನ್ ಪಾರ್ಕ್ನಲ್ಲಿ ಗುರುಮಹಾರಾಜರು ಸಾಕ್ಷಾತ್ತಾಗಿದ್ದಾರೆ ಅಂತ ಶ್ರೀ ಗುರುಜಿ ಅಥೆಂಟಿಕ್ ಆಗಿ ಹೇಳುವಾಗ ನಾವೆಷ್ಟು ಭಾಗ್ಯವಂತರು. ಆರಿದೆ ಭಕ್ತಿ ಶ್ರದ್ಧೆಯ ಕಿಡಿಯೋ, ಆರಿದೆ ಭಕ್ತಿ ಶ್ರದ್ಧೆಯ ಕಿಡಿಯೋ, ಬಾಡಿದೆ ನಲಿವಿನ ನೆಲೆಯೋ ಗುರುವರ, ಬಾಡಿದೆ ನಲಿವಿನ ನೆಲೆಯೋ ಗುರುವರ, ಗುರುವರ ನಿಮಗೆ ಕೋಟಿ ನಮನ, ಗುರುವರ ನಿಮಗೆ ಕೋಟಿ ನಮನ. ಪ್ರಥಮ ಭೇಟಿ ಸಂಶಯದಿಂದ ನಾನು ಹೋದೆ. ಈ ತಿರುಕ, ಈ ಹುಚ್ಚ ಯಾವ ರೀತಿ ನನ್ನನ್ನು ಪರಿವರ್ತಿಸಬಹುದು. ಎರಡನೇ ಭೇಟಿ ನಡುಗುತ್ತಾ ಹೋದೆ. ಎಂಥ ಅದ್ಭುತವಾದ ಬೆಳಕು ನನ್ನ ಕಾರ್ಗತ್ತಲನ್ನು ಪರಿವರ್ತಿಸಬಹುದು. ಡಿವೈನ್ ಮ್ಯಾಜಿಕ್ ಮಾಡಬಹುದು. ಮಾತೇ ಇಲ್ಲ, ಮೌನವೇ ಕ್ರಾಂತಿ ಆಗುತ್ತದೆ, ಶಾಂತಿಗೆ ದಾರಿಯಾಗುತ್ತದೆ, ವಿಶ್ರಾಂತಿ ಕೊಡುತ್ತದೆ. ಎಂಥ ಅದ್ಭುತವಾದ ಬದಲಾವಣೆ ಆಯಿತು, ಧ್ರುವಾಂತರವಾಯಿತು. ಅಂಥ ನನ್ನ ಗುರುಜಿ ಸಾಕ್ಷಾತ್ತಾಗಿ ಈ ಕೇಂದ್ರದಲ್ಲಿದ್ದಾರೆ. ಜಗತ್ತಿನ ಯಾವ ತೀರ್ಥಕ್ಷೇತ್ರಕ್ಕಿಂತೂ 100 ಪಾಲು ಅತ್ಯಂತ ಪವಿತ್ರ ಈ ಡಿವೈನ್ ಪಾರ್ಕ್. ನಂಬಿ ತುಂಬಿ ದೃಢವಾಗಿ ಆದಷ್ಟು ಬೇಗ ಮೇಲೇರಿ ಏರುವಿರಾ. ಪ್ರಭು ರಾಮಕೃಷ್ಣ ಶರಣಂ, ರಾಮಕೃಷ್ಣ ಶರಣಂ, ರಾಮಕೃಷ್ಣ ಶರಣಂ ಶರಣೇ. ಎಷ್ಟು ಸಲ ಹೇಳಿದ್ದಾರೆ ಡಾಕ್ಟರ್ ಜಿ ಆ ನಿಟ್ಟಿನಲ್ಲಿ. ಬ್ರಹ್ಮಾನಂದರಿಗೆ ಆದ ಅನುಭವಗಳು ಡಾಕ್ಟರ್ ಜಿ ತುಂಬ ಅತ್ಯದ್ಭುತವಾದ ದೊಡ್ಡ ದೊಡ್ಡ ಅನುಭವಗಳೆಲ್ಲ ಆಗಿದೆ. ಮತ್ತು ಗುರು ಮಹಾರಾಜರು ಅವರನ್ನು ಮುನ್ನಡೆಸ್ತಿದ್ರು. ಆದರೆ ಇವರ ವಿಶೇಷವಾದ ಈ ಸೇವಾ ಆ್ಯಕ್ಟಿವಿಟೀಸ್, ಆದರೆ ಈ ಮಹಾಸಂಘದ ಅದನ್ನೆಲ್ಲ ಅರಿತುಕೊಳ್ಳುವುದರಲ್ಲಿ ಅವರು ಸೋತರ ಡಾಕ್ಟರ್ ಜಿ. ಸೋತರಂತ ಅವ್ರಿಗೆ ಲಿಮಿಟೇಷನ್ ಅಷ್ಟೇ ಇತ್ತು. ಹಾಂ, ಈಗ ನೋಡಿ, ಬಸ್ಸಿಗೆಲ್ಲ ಸ್ಪೀಡ್ ಕಂಟ್ರೋಲ್ ಹಾಕಿರ್ತಾರೆ ನೋಡಿ, 80ಕ್ಕಿಂತ ಜಾಸ್ತಿ ಹೋಗೋದೇ ಇಲ್ಲ. ಇನ್ನೊಂದು ಬಸ್ ಗಂಟೆಗೆ 160 ಹೋಗುತ್ತಲ್ಲ, ನಮ್ಮ ಬಸ್ ಹೋಗೋದು, ಅದು ಲಿಮಿಟ್ ಕಂಟ್ರೋಲ್ ಮಾಡಿದ್ದಾರೆ. ನಿನಗೆ ಅಹಂಕಾರ ಬರಬಾರ್ದು ಅಂತ ಗುರು ಮಹಾರಾಜರೇ ಅವರ ಸ್ಪೀಡ್ ಕಂಟ್ರೋಲ್ ಮಾಡಿದ್ದಾರೆ. ಅಥವಾ ನಿನಗೆ ಅಬಿಲಿಟಿ ಸಹಿಸಿಕೊಳ್ಳುವ ಶಕ್ತಿ ಇಷ್ಟೇ, ಹೆಚ್ಚು ಹೋದರೆ ನಿನ್ನ ತಲೆ ಬರ್ಸ್ಟ್ ಆಗುತ್ತೆ, ನಿನಗೆ ವೋಲ್ಟೇಜ್ ಮತ್ತು ಯೂಸ್ ಆಗುವ ಸ್ಥಿತಿಗೆ ಬರೋದಿಲ್ಲ, ಇಷ್ಟೇ ಸಾಕು ಮಗು ಅಂತ. ಸ್ಲೋ ಆ್ಯಂಡ್ ಸ್ಟಡಿ ಗೆಟ್ಸ್ ದಿ ಗ್ರೇಸ್. ಇವ್ರಿಗೆ ನೀನು ಹೈ ವೋಲ್ಟೇಜನ್ನು ಸಹಿಸಿಕೊಳ್ಳಬೇಡ, ನೀನು ಮುಂದೆ ಹೋಗು ಮಗು ಅಂದರು. ಏನೀಗ ಒಬ್ಬರಂಗೆ ಒಬ್ಬರು ಇರೋದಿಲ್ವಲ್ಲ. ದಿ ಬೆಸ್ಟ್ ಎಕ್ಸಾಂಪಲ್ ಡಾಕ್ಟರ್. ಖಂಡಿತ. ಅಂದರೆ ನಮಗೀಗ ಅನುಭವ ಆಯಿತು ಅಂದರೆ ಎಲ್ಲ ಗೊತ್ತಾಗುತ್ತೆ ಅಂತ ಇರ್ತದೆ. ಇಲ್ಲವೇ ಇಲ್ಲ, ಅನುಭವ ಭಗವಂತನ ಇಚ್ಛೆ. ಅದು ಅವನ ಇಚ್ಛೆಯಲ್ಲಿ ಒಂದು ಅಂಶ ಕೊಟ್ಟಿದ್ದಾನೆ, ಹಾಗೆ ತಗೋಬೇಕು. ಅದು ಸರ್ವವಸ್ತುವನ್ನು ನಂಗೆ ಕೊಟ್ಟಿದ್ದಾನೆ ಅಲ್ವೇ ಅಲ್ಲ. ನನಗೆ ಯಾವುದು ಸೈರಿಸಿಕೊಳ್ಳಬಹುದು, ನಾನು ಯಾವುದು ನುಂಗಿ ಜೀರ್ಣಿಸಿಕೊಳ್ಳಬಹುದು ಕೊಡ್ತೇನೆ. ಅತಿ ಮಲವಿಸರ್ಜನೆ ವೇದಿಯಾಪಂಗ್ ಭಗವಂತ ಕೊಡೋದಿಲ್ಲ. ಇದು ನಿನ್ನ ಜೀರ್ಣಕ್ಕೆ ಹಿತಕಾರಿ, ಮಿತಕಾರಿ, ಸ್ಮಿತಕಾರಿ, ಇದನ್ನು ಕೊಡ್ತೇನೆ. ಬಾಯಿ ಮುಚ್ಕೊಂಡು ತಗೊಳ್ಳೋದು. ನೋಡಿ ನಮಗೀಗ ಸಾಧು ಸಂತರು ಎಲ್ಲ ಒಟ್ಟಿಗಿರುವಾಗ ದ್ವಂದ್ವ ಯಾಕೆ ಬರ್ತದೆ ಅಂತ, ಒಂದು ಅವರಿಗೂ ಒಂದು ಲಿಮಿಟೇಷನ್ ಅನ್ನೋದನ್ನು ನಾವು ಒಪ್ಪುದಿಲ್ಲ. ನನಗೆ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು. ಬಾಯಿ ಚಪ್ಪಳ ಇದ್ದವ್ರು ನೋಡಿ, 10 ರೊಟ್ಟಿ ಬೇಕು, 10 ದೋಸೆ ಬೇಕು ಅಂತ ಹೇಳೋದಿಲ್ವಾ? ಬಾಯಿ ನಿಜವಾಗಿಯೂ ವಿಧೇಯರು ನಂಗೆ 1 ದೋಸೆ ಸಾಕು ಜೀರ್ಣಿಸ್ಕೋತೇನೆ, ಆರಾಮಾಗಿ ಬೆಳಿತೇನೆ, ತೆಪ್ಪಗಿರುವುದಿಲ್ವಾ? ಹೌದು ಡಾಕ್ಟರ್. ಆದರೆ ಗುರುಜಿ ಸ್ವಾಮಿ ವಿವೇಕಾನಂದರು ಅಂದರೆ ಗುರು ಮಹಾರಾಜರನ್ನು ಎಲ್ಲ ರೀತಿಯಲ್ಲೂ ಹರಿತರು, ನುರಿತರು, ಬೆರೆತರು. ಅದ್ಭುತವಾಗಿ ಇಡೀ ಸಂಘಕ್ಕೆ ಜೀವನಾಡಿಯಾಗಿ ಅವರೇ ಇದ್ದರು. ಒಂಚೂರು ಜಂಬ ಉಂಟ ನೋಡಿ, ಏನಾದ್ರು ನಾನು ಮಾಡಿದ್ದೇನೆ ಅಂತ ಮಾತೆತ್ತರು ಗುರು ಮಹಾರಾಜರು, ನನ್ನ ಗುರುಜಿ. ನಮ್ಮ ಗುರು ಮಹಾರಾಜರ ಬಗ್ಗೆ ಅರ್ಧ ಗಂಟೆಗಿಂತ ಜಾಸ್ತಿ ಮಾತಾಡಿದ್ದೇ ಇಲ್ಲ ಅವರು. ಅವರ ಜೊತೆಗೆ 5 ವರ್ಷ ಹತ್ತಿರದಿಂದ ಇದ್ದರೂ ಕೂಡ ಮಾತಾಡೋಕೆ 30 ನಿಮಿಷ ಜಾಸ್ತಿ ಮಾತೇ ಬರಲಿಲ್ಲ. ಕೇವಲ ಕಣ್ಣೀರು ಮಾತ್ರ. ಜಗತ್ತಿನಾದ್ಯಂತ ಗುರು ಮಹಾರಾಜರ ಬಗ್ಗೆ ಅವರು ಮಾತಾಡಿದ 30 ನಿಮಿಷ ಮಾತ್ರ. ಭಾವನಾತ್ಮಕ ಭಾವಭಕ್ತಿ ಮತ್ತು ಉಕ್ಕಿ ಬರಿತು. ಅವರಿಗೆ ಫುಲ್ ಸ್ಟಾಪ್ ಹಾಕಿಬಿಟ್ರು ಗುರು ಮಹಾರಾಜ. ನೀ ಮಾತಾಡಬೇಡ, ಎಲ್ಲ ಮೌನ, ನಿನ್ನ ಕಣ್ಣೀರೇ ಹೇಳಿಬಿಡುತ್ತೆ. ಏನೊಂದು ಅವ್ರದ್ದೊಂದು ಭಾವನಾತ್ಮಕವಾದ ಒಂದು ಸಂಬಂಧ ಯೋಚನೆ ಮಾಡಿ, ಅದರ ಅರ್ಥ
ಬೆಳೆದವರಿಗೆ ಮಾತ್ರ ಗೊತ್ತಾಗದು. ಹೌದೌದು, ಅದು ಸಾಧ್ಯವೇ ಇಲ್ಲ. ಕೆಲವೊಂದು ಅವ್ರ ಘಟನೆಗಳಲ್ಲಿ ಏನು ಹೇಳ್ತಿರ್ಲಿಲ್ಲ ಅಂತ ಡಾಕ್ಟರ್ ಜಿ, ಮನೆಯಿಂದ ಕಣ್ಣೀರು ಹಾಕೊಂಡು ಬರ್ತಾ ಇದ್ರು, ಗುರು ಮಹಾರಾಜರಿಗೆಲ್ಲ ಅರ್ಥ ಆಗಿ ಹೋಗ್ತಾ ಇರ್ತೀವಿ. ಅಲ್ಲಿ ಮಾತೇ ಮೌನ, ಮೌನವೇ ಗಾನ, ಗಾನವೇ ಯಾನ, ಯಾನವೇ ಪ್ರಾಣ. ಎಂಥ ಒಂದು ಆ ತಾದಾತ್ಮ್ಯ ಆ ಲೆವೆಲ್ಲಿಗೆ ಬೆಳೆದ್ರೆ ಆ ಸತ್ಯ ಈಗಲೂ ಇದೆ. ಈ ಕಲಿಯುಗದಲ್ಲಿ 20-25ರಲ್ಲೂ ಈ ವರ್ಷದಲ್ಲೂ ಅದು ಸತ್ಯ. ನಾವು ಬೆಳಗ್ಗೆ ತಯಾರಿಲ್ಲ ಅಷ್ಟೇ. ಹೌದು ಡಾಕ್ಟರ್ ಜಿ, ಆ ನಿಟ್ಟಿನಲ್ಲಿ ಬೆಳವಣಿಗೆ ನಮ್ಮಲ್ಲಿ ಆಗಬೇಕು ಡಾಕ್ಟರ್ ಜಿ, ಆಗಲೇಬೇಕು.